ನಮಸ್ಕಾರ. ಹರ ಹರ ಮಹಾದೇವ್. 2025 ರಿಪಬ್ಲಿಕ್ ಕನ್ನಡದ ಮೆಗಾ ಕವರೇಜ್. ಸುಮಾರು 144 ವರ್ಷಗಳ ನಂತರ ನಮ್ಮ ಸೌಭಾಗ್ಯ, ನಿಮ್ಮೆಲ್ಲರ ಸೌಭಾಗ್ಯ, ಮಹಾಕುಂಭವನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಾವು ಪ್ರಯಾಗರಾಜ್ಗೆ ಬಂದಿದ್ದೀವಿ. ಈಗ ನಾನು ನಿಂತಿರುವಂತ ಜಾಗ ಇದು ಖಾಲಿ ಸಡಕ್. ಈ ಖಾಲಿ ಸಡಕ್, ಈ ಜಂಕ್ಷನ್ ಇಂದಲೇ ಕುಂಭಮೇಳ 2025 ಚಾಲು ಆಗೋದು. ಈ ಮಾರ್ಗವಾಗೆ ಬರಬೇಕು ಲಕ್ಷಾಂತರ ಜನ, ಕೋಟ್ಯಾಂತರ ಜನ. ನೋಡಿ, 40 ಕೋಟಿಗೂ ಕೂಡ ಹೆಚ್ಚು ಜನ ಈ ಮಹಾ ಕುಂಭಮೇಳದಲ್ಲಿ, ಸುಮಾರು 44 ದಿನಗಳು ನಡೆಯುವಂತ ಮಹಾ ಕುಂಭಮೇಳದಲ್ಲಿ ಸೇರ್ತಾರೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳಿದ್ದಾವೆ. ಅದೇ ಕುಂಭಮೇಳ ಆರಂಭ ಆಗುವಂತ ಖಾಲಿ ಸಡಕ್ ಜಂಕ್ಷನ್ ಅಲ್ಲಿ ನಾನಿದ್ದೀನಿ. ಒಂದು ಸಲ ಇಲ್ಲಿನ ಚಿತ್ರಣ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಆನಂತರ ಏನಿದು ಕುಂಭಮೇಳ, ಹೇಗೆ ನಡೆಯುತ್ತೆ, ಎಷ್ಟು ದಿನ ನಡೆಯುತ್ತೆ, ಮತ್ತೆ ಯಾಕೆ ಪ್ರಯಾಗ್ರಾಜ್ನಲ್ಲೇ ಮಾಡ್ತಾ ಇದ್ದಾರೆ, ಇದೆಲ್ಲದರ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ನಾನು ನಿಂತಿರುವಂತ ಜಾಗ ಇದು ಖಾಲಿ ಸಡಕ್. ಖಾಲಿ ಸಡಕ್ನ ಈ ಮಹಾದ್ವಾರವನ್ನ ಗಮನಿಸ್ತಾ ಇದ್ದೀರಿ. ವೆಲ್ಕಮ್ ಗೋಪುರ, ಪ್ರಯಾಗರಾಜ್ ಮಹಾಕುಂಭ 2025 ಅಂತ ಹೇಳಿ ಎರಡು ಕಳಶದ ಫೋಟೋವನ್ನ ಇಟ್ಟಿದ್ದಾರೆ, ಫೋಟೋವನ್ನ ಹಾಕಿದ್ದಾರೆ. ಈ ದ್ವಾರದ ಮೂಲಕ ಒಂದು ಹೋಗುವವರಿಗೆ ಮತ್ತೆ ಬರುವವರಿಗೆ ಒಂದು ಮಾರ್ಗವನ್ನ ಈಗ ಖಾಲಿ ಬಿಟ್ಟಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ಒಂದು ಮಹಾಕುಂಭದಲ್ಲಿ ಭಾಗಿಯಾಗ್ತಾರೆ. ಹಂಗಾಗಿ ನೋಡಿ, ಈ ಮಹಾಕುಂಭಕ್ಕೆ ಒಳಗಡೆ ಹೋಗುವಂತ ಜಾಗ, ಎಂಟ್ರಿ ಗೇಟ್ ಇದು ಖಾಲಿ ಸಡಕ್, ಇಲ್ಲಿಂದನೇ ಆರಂಭ ಆಗೋದು. ಹಾಗಾದ್ರೆ ಈ ಮಹಾಕುಂಭ ಅಂತ ಹೇಳಿದ್ರೆ ಏನು, ಯಾವಾಗಿಂದ ಶುರು ಆಯಿತು, ಇದನ್ನ ಆರಂಭ ಮಾಡಿದವ್ರು ಯಾರು, ಯಾಕೆ ಇದು ಇಷ್ಟೊಂದು ಮುಖ್ಯ ಆಗತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋದ್ರೆ, ಸುಮಾರು 2000 ವರ್ಷಗಳ ಇತಿಹಾಸ ಇರುವಂತ ಕುಂಭಮೇಳ. ಈ ಹಿಂದೆ ಪೌರಾಣಿಕವಾಗಿ ನಾವು ಗಮನಿಸ್ತಾ ಹೋದ್ರೆ ಸಮುದ್ರ ಮಂಥನ ಆಗತ್ತೆ. ದೇವತೆಗಳು ತಮ್ಮ ಶಕ್ತಿಯನ್ನ ಕಳೆದುಕೊಂಡಾಗ ಕ್ಷೀರಸಾಗರದಲ್ಲಿ ಸಮುದ್ರ ಮಂಥನವನ್ನ ಮಾಡ್ತಾರೆ. ಒಂದು ಕಡೆಯಲ್ಲಿ ರಾಕ್ಷಸರು, ಮತ್ತೊಂದು ಕಡೆಯಲ್ಲಿ ದೇವತೆಗಳು. ಸಮುದ್ರ ಮಂಥನವನ್ನ ಮಾಡುವಾಗ ವಾಸುಕಿಯನ್ನ ಹಗ್ಗವಾಗಿ ಎಳೆಯುತ್ತಾ ಸಮುದ್ರ ಮಂಥನವನ್ನ ಮಾಡುವಾಗ ಬಂದಂತಹ ಹಾಲಾಹಲ, ಅದಾದ ನಂತರ ಕೊನೆಗೆ ಬಂದಂತಹ ಅಮೃತಕ್ಕೋಸ್ಕರ ನಡೆದಂತ ಆ ಒಂದು ಸಾಗರ ಮಂಥನ. ಆಗ ಹಾಲಾಹಲವನ್ನ ಪರಶಿವನು ತನ್ನ ಕುಡಿತಾನೆ, ಪಾರ್ವತಿ ಬಂದು ಗಂಟಲನ್ನ ಹಿಡಿತಾಳೆ, ಆಗ ವಿಷಕಂಠನ ಆಗ್ತಾನೆ ಪರಶಿವ. ಅಮೃತ ಬರುತ್ತೆ. ಅಮೃತ ಬಂದಾಗ ದೇವತೆಗಳು ಅಮೃತವನ್ನ ರಾಕ್ಷಸರಿಗೆ ಕೊಟ್ರೆ ಅವರು ಅಮರರಾಗ್ತಾರೆ. ಆ ಕಾರಣದಿಂದ ಅವರಿಗೆ ಕೊಡಬಾರ್ದು ಅಂತ ಹೇಳಿ ಧನ್ವಂತರಿ ಬಂದಂತ ಅಮೃತವನ್ನ ಮಣ್ಣಿನ ಮಡಕೆ ಅನ್ನೋದರ ಸಂಸ್ಕೃತ ರೂಪವೇ ಕುಂಭ. ಮಡಕೆಯ ರೂಪದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಆಗ ಗರುಡನ ರೂಪವಾಗಿ ಬಂದಂತ ವಿಷ್ಣು ಆ ಮಡಕೆಯಲ್ಲಿ ಧನ್ವಂತರಿ ತೆಗೆದುಕೊಂಡು ಹೋಗ್ತಾ ಇದ್ದಂತ ಆ ಒಂದು ಅಮೃತವನ್ನ ಗರುಡ ಎತ್ಕೊಂಡು ಹೋಗ್ತಾನೆ. ಗರುಡನ ರೂಪದಲ್ಲಿ ಬಂದಂತ ವಿಷ್ಣು. ಆಗ ಆ ಕುಂಭದ ಒಳಗಡೆ, ಆ ಮಡಿಕೆಯ ಒಳಗಡೆ ಇದ್ದಂತ ಅಮೃತ 4 ಜಾಗದಲ್ಲಿ ಚೆಲ್ಲುತ್ತೆ. ಒಂದು ಪ್ರಯಾಗ್ರಾಜ್ನಲ್ಲಿ, ಒಂದು ನಾಸಿಕ್ನಲ್ಲಿ, ಒಂದು ಉಜ್ಜಯಿನಿಯಲ್ಲಿ, ಇನ್ನೊಂದು ಹರಿದ್ವಾರದಲ್ಲಿ. 4 ಜಾಗದಲ್ಲಿ ಅದು ಚೆಲ್ಲುತ್ತೆ. ಈ ಅಮೃತವನ್ನ ಕಡೆದ್ರಲ್ಲ, ಆ ಕ್ಷೀರಸಾಗರದಲ್ಲಿ ಬಂದಂತ ಅಮೃತವನ್ನ ಕಡಿಯುವಂತ ಸಮಯದಲ್ಲಿ 12 ವರ್ಷಗಳು ತೆಗೆದುಕೊಂಡಿತ್ತು. ಆ ಕಾರಣದಿಂದ ಈ ಕುಂಭಮೇಳವನ್ನ 4 ಭಾಗಗಳಾಗಿ ಅಥವಾ 4 ಬಾರಿ ಕುಂಭವನ್ನ ಆಚರಿಸ್ತಾರೆ. ನೋಡಿ ಹೆಂಗಂತ ಹೇಳಿದ್ರೆ, ಇದು ಒಂದು ಕುಂಭಮೇಳ, ಇನ್ನೊಂದು ಅರ್ಧ ಕುಂಭ, ಮತ್ತೊಂದು ಪೂರ್ಣ ಕುಂಭ, ಮತ್ತೊಂದು ಮಹಾಕುಂಭ. ಈಗ ನಮ್ಮೆಲ್ಲರ ಸೌಭಾಗ್ಯ ಎಂಬಂತೆ ಬಂದಿರೋದು ಮಹಾಕುಂಭ ಮೇಳ. ಈ ಕುಂಭಮೇಳದ ಬಹಳ ಪ್ರಮುಖವಾದಂಥ ಆಕರ್ಷಣೆ ಅಂತ ಹೇಳಿದ್ರೆ ಸಾಧು ಸಂತರು, ಅಗೋರಿಗಳು, ಗೋರಿಗಳು, ಸನ್ಯಾಸಿಗಳು, ಹಾಗೆ ಏಕಾಂತದಲ್ಲಿ ಇರುವಂತ ಸಾಧು ಸಂತರು, ಸನ್ಯಾಸಿಗಳು, ಸಾತ್ವಿಕ ಜೀವನವನ್ನು ನಡೆಸ್ತಾ ಇದ್ದಂತ ಸಾಧುಗಳು, ಅವರೆಲ್ಲರೂ ಕೂಡ ಏಕಾಂತದಿಂದ ನಾಗರಿಕತೆಯತ್ತ ಬರುವಂತ ಸಂದರ್ಭ ಅದು ಈ ಕುಂಭಮೇಳ. ಈ ಕುಂಭಮೇಳಕ್ಕೆ ಲಕ್ಷಾಂತರ ಜನ ವಿಶ್ವದ ಮೂಲೆ ಮೂಲೆಗಳಿಂದ ಬರ್ತಾರೆ. ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವಂತ ಇದೇ ಕುಂಭಮೇಳ. ಈ ಕುಂಭಮೇಳದ ಆ ಒಂದು ವಿಜೃಂಭಣೆ, ಪೌರಾಣಿಕತೆ ಮತ್ತೆ ಧಾರ್ಮಿಕತೆ
ಈಗಿರುವಂಥ ಆಧುನಿಕತೆ ಇದೆಲ್ಲದನ್ನು ಕೂಡ ರಿಪಬ್ಲಿಕ್ ಕನ್ನಡ ಜನರ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡುತ್ತೆ. ಇದು ಈ ಜಾಗ ಇದೆಯಲ್ಲ, ಇಲ್ಲಿಂದ ಕುಂಭಮೇಳ ಅಥವಾ ಕುಂಭದ ಮೇಳ ಇದೆಯಲ್ಲ, ಇಲ್ಲಿಂದ ಶುರುವಾಗುತ್ತೆ. ಸಾಧು ಸಂತರು ಎಲ್ಲರೂ ಕೂಡ ಒಳಗಡೆ ಅವರಿಗೆ ಟೆಂಟ್ನ ವ್ಯವಸ್ಥೆ ಮಾಡಿದ್ದಾರೆ. 4,000 ಹೆಕ್ಟೇರ್ ಜಾಗದಲ್ಲಿ ನಡೀತಾ ಇರುವಂಥ ಈ ಒಂದು ಹಿಂದೂ ಧರ್ಮದ ಮಹಾ ಕುಂಭಮೇಳ ನಿಮ್ಮೆಲ್ಲರ ಸೌಭಾಗ್ಯ. ನಮ್ಮ ಜೀವಿತ ಅವಧಿಯಲ್ಲಿ ಈ ಕುಂಭಮೇಳ ಆಗ್ತಾ ಇರೋದು. ಅದೆಲ್ಲದರ ಎಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಈ ಪ್ರಯಾಗ್ರಾಜ್ನ ಪುಣ್ಯ ಭೂಮಿಯಲ್ಲಿದ್ರು, ಪಾವಿತ್ರ್ಯ ನೆಲದಲ್ಲಿದ್ದು, ಐತಿಹಾಸಿಕ ಪೌರಾಣಿಕವಾದಂಥ ಈ ನೆಲದಲ್ಲಿದ್ದು ನಿಮ್ಮ ಮುಂದೆ ತಿಳಿಸುವಂಥ ಪ್ರಯತ್ನವನ್ನ ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ. ನಮಸ್ಕಾರ. ಹರ ಹರ ಮಹಾದೇವ್. 2025 ರಿಪಬ್ಲಿಕ್ ಕನ್ನಡದ ಮೆಗಾ ಕವರೇಜ್. ಸುಮಾರು 144 ವರ್ಷಗಳ ನಂತರ ನಮ್ಮ ಸೌಭಾಗ್ಯ, ನಿಮ್ಮೆಲ್ಲರ ಸೌಭಾಗ್ಯ, ಮಹಾಕುಂಭವನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಾವು ಪ್ರಯಾಗ್ರಾಜ್ಗೆ ಬಂದಿದ್ದೀವಿ. ಈಗ ನಾನು ನಿಂತಿರುವಂತ ಜಾಗ ಇದು ಖಾಲಿ ಸಡಕ್. ಈ ಖಾಲಿ ಸಡಕ್, ಈ ಜಂಕ್ಷನ್ ಇಂದಲೇ ಕುಂಭಮೇಳ 2025 ಚಾಲು ಆಗೋದು. ಈ ಮಾರ್ಗವಾಗೆ ಬರಬೇಕು. ಲಕ್ಷಾಂತರ ಜನ, ಕೋಟ್ಯಾಂತರ ಜನ, ನೋಡಿ 40 ಕೋಟಿಗೂ ಕೂಡ ಹೆಚ್ಚು ಜನ ಈ ಮಹಾ ಕುಂಭಮೇಳದಲ್ಲಿ, ಸುಮಾರು 44 ದಿನಗಳು ನಡೆಯುವಂತ ಮಹಾ ಕುಂಭಮೇಳದಲ್ಲಿ ಸೇರ್ತಾರೆ ಅನ್ನೋದ್ರ ಬಗ್ಗೆ ಲೆಕ್ಕಾಚಾರಗಳಿದ್ದಾವೆ. ಅದೇ ಕುಂಭಮೇಳ ಆರಂಭ ಆಗುವಂತ ಖಾಲಿ ಸಡಕ್ ಜಂಕ್ಷನ್ ಅಲ್ಲಿ ನಾನಿದ್ದೀನಿ. ಒಂದು ಸಲ ಇಲ್ಲಿನ ಚಿತ್ರಣ ಹೇಗಿದೆ ಅನ್ನೋದನ್ನ ತೋರಿಸ್ತೀನಿ. ಆನಂತರ ಏನಿದು ಕುಂಭಮೇಳ, ಹೇಗೆ ನಡೆಯುತ್ತೆ, ಎಷ್ಟು ದಿನ ನಡೆಯುತ್ತೆ, ಮತ್ತೆ ಯಾಕೆ ಪ್ರಯಾಗ್ರಾಜ್ನಲ್ಲೇ ಮಾಡ್ತಾ ಇದ್ದಾರೆ, ಇದೆಲ್ಲದರ ಮಾಹಿತಿಯನ್ನು ಕೊಡ್ತೀನಿ. ನೋಡಿ, ನಾನು ನಿಂತಿರುವಂತ ಜಾಗ ಇದು ಖಾಲಿ ಸಡಕ್ನ ಈ ಮಹಾದ್ವಾರವನ್ನ ಗಮನಿಸ್ತಾ ಇದ್ದೀರಿ. ವೆಲ್ಕಮ್ ಗೋಪುರ, ಪ್ರಯಾಗರಾಜ್ ಮಹಾಕುಂಭ 2025 ಅಂತ ಹೇಳಿ 2 ಕಳಶದ ಫೋಟೋವನ್ನ ಹಾಕಿದ್ದಾರೆ. ಈ ದ್ವಾರದ ಮೂಲಕ ಒಂದು ಹೋಗುವವರಿಗೆ ಮತ್ತೆ ಬರುವವರಿಗೆ ಒಂದು ಮಾರ್ಗವನ್ನ ಈಗ ಖಾಲಿ ಬಿಟ್ಟಿದ್ದಾರೆ. ಸಾವಿರಾರು ಜನ, ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಈ ಒಂದು ಮಹಾಕುಂಭದಲ್ಲಿ ಭಾಗಿಯಾಗ್ತಾರೆ. ಹಂಗಾಗಿ ನೋಡಿ, ಈ ಮಹಾಕುಂಭಕ್ಕೆ ಒಳಗಡೆ ಹೋಗುವಂತ ಜಾಗ, ಎಂಟ್ರಿ ಗೇಟ್ ಇದು ಖಾಲಿ ಸಡಕ್, ಇಲ್ಲಿಂದನೇ ಆರಂಭ ಆಗೋದು. ಹಾಗಾದ್ರೆ ಈ ಮಹಾಕುಂಭ ಅಂತ ಹೇಳಿದ್ರೆ ಏನು, ಯಾವಾಗಿಂದ ಶುರು ಆಯ್ತು, ಇದನ್ನ ಆರಂಭ ಮಾಡಿದವ್ರು ಯಾರು, ಯಾಕೆ ಇದು ಇಷ್ಟೊಂದು ಮುಖ್ಯ ಆಗತ್ತೆ ಅನ್ನೋದನ್ನು ನಾವು ಗಮನಿಸ್ತಾ ಹೋದ್ರೆ, ಸುಮಾರು 2000 ವರ್ಷಗಳ ಇತಿಹಾಸ ಇರುವಂತ ಕುಂಭಮೇಳ. ಈ ಹಿಂದೆ ಪೌರಾಣಿಕವಾಗಿ ನಾವು ಗಮನಿಸ್ತಾ ಹೋದ್ರೆ ಸಮುದ್ರ ಮಂಥನ ಆಗತ್ತೆ. ದೇವತೆಗಳು ತಮ್ಮ ಶಕ್ತಿಯನ್ನ ಕಳೆದುಕೊಂಡಾಗ ಕ್ಷೀರಸಾಗರದಲ್ಲಿ ಸಮುದ್ರ ಮಂಥನವನ್ನ ಮಾಡ್ತಾರೆ. ಒಂದು ಕಡೆಯಲ್ಲಿ ರಾಕ್ಷಸರು, ಮತ್ತೊಂದು ಕಡೆಯಲ್ಲಿ ದೇವತೆಗಳು. ಸಮುದ್ರ ಮಂಥನವನ್ನ ಮಾಡುವಾಗ ವಾಸುಕಿಯನ್ನ ಹಗ್ಗವಾಗಿ ಎಳೆಯುತ್ತಾ ಸಮುದ್ರ ಮಂಥನವನ್ನ ಮಾಡುವಾಗ ಬಂದಂತಹ ಹಾಲಾಹಲ, ಅದಾದ ನಂತರ ಕೊನೆಗೆ ಬಂದಂತಹ ಅಮೃತಕ್ಕೋಸ್ಕರ ನಡೆದಂತ ಆ ಒಂದು ಸಾಗರ ಮಂಥನ. ಆಗ ಹಾಲಾಹಲವನ್ನ ಪರಶಿವನು ತನ್ನ ಕುಡಿತಾನೆ, ಪಾರ್ವತಿ ಬಂದು ಗಂಟಲನ್ನ ಹಿಡಿತಾಳೆ, ಆಗ ವಿಷಕಂಠನ ಆಗ್ತಾನೆ ಪರಶಿವ. ಅಮೃತ ಬರುತ್ತೆ. ಅಮೃತ ಬಂದಾಗ ದೇವತೆಗಳು ಅಮೃತವನ್ನ ರಾಕ್ಷಸರಿಗೆ ಕೊಟ್ರೆ ಅವರು ಅಮರರಾಗ್ತಾರೆ. ಆ ಕಾರಣದಿಂದ ಅವರಿಗೆ ಕೊಡಬಾರ್ದು ಅಂತ ಹೇಳಿ ಧನ್ವಂತರಿ ಬಂದಂತ ಅಮೃತವನ್ನ ಮಣ್ಣಿನ ಮಡಕೆ ಅನ್ನೋದರ ಸಂಸ್ಕೃತ ರೂಪವೇ ಕುಂಭ. ಮಡಕೆಯ ರೂಪದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಆಗ ಗರುಡನ ರೂಪವಾಗಿ ಬಂದಂತ ವಿಷ್ಣು ಆ ಮಡಕೆಯಲ್ಲಿ ಧನ್ವಂತರಿ ತೆಗೆದುಕೊಂಡು ಹೋಗ್ತಾ ಇದ್ದಂತ ಆ ಒಂದು ಅಮೃತವನ್ನ ಗರುಡ ಎತ್ಕೊಂಡು ಹೋಗ್ತಾನೆ. ಗರುಡನ ರೂಪದಲ್ಲಿ ಬಂದಂತ ವಿಷ್ಣು. ಆಗ ಆ ಕುಂಭದ ಒಳಗಡೆ, ಆ ಮಡಿಕೆಯ ಒಳಗಡೆ ಇದ್ದಂತ ಅಮೃತ 4 ಜಾಗದಲ್ಲಿ ಚೆಲ್ಲುತ್ತೆ. ಒಂದು ಪ್ರಯಾಗ್ರಾಜ್ನಲ್ಲಿ, ಒಂದು ನಾಸಿಕ್ನಲ್ಲಿ, ಒಂದು ಉಜ್ಜಯಿನಿಯಲ್ಲಿ, ಇನ್ನೊಂದು ಹರಿದ್ವಾರದಲ್ಲಿ. 4 ಜಾಗದಲ್ಲಿ ಅದು ಚೆಲ್ಲುತ್ತೆ. ಈ ಅಮೃತವನ್ನ ಕಡೆದ್ರಲ್ಲ, ಆ ಕ್ಷೀರಸಾಗರದಲ್ಲಿ ಬಂದಂತ ಅಮೃತವನ್ನ ಕಡಿಯುವಂತ ಸಮಯದಲ್ಲಿ 12 ವರ್ಷಗಳು ತೆಗೆದುಕೊಂಡಿತ್ತು. ಆ ಕಾರಣದಿಂದ ಈ ಕುಂಭಮೇಳವನ್ನ 4 ಭಾಗಗಳಾಗಿ ಅಥವಾ 4 ಬಾರಿ ಕುಂಭವನ್ನ ಆಚರಿಸ್ತಾರೆ. ನೋಡಿ ಹೆಂಗಂತ ಹೇಳಿದ್ರೆ, ಇದು ಒಂದು
ಕುಂಭಮೇಳ, ಇನ್ನೊಂದು ಅರ್ಧ ಕುಂಭ, ಮತ್ತೊಂದು ಪೂರ್ಣ ಕುಂಭ, ಮತ್ತೊಂದು ಮಹಾಕುಂಭ. ಈಗ ನಮ್ಮೆಲ್ಲರ ಸೌಭಾಗ್ಯ ಎಂಬಂತೆ ಬಂದಿರೋದು ಮಹಾಕುಂಭ ಮೇಳ. ಈ ಕುಂಭಮೇಳದ ಬಹಳ ಪ್ರಮುಖವಾದಂಥ ಆಕರ್ಷಣೆ ಅಂತ ಹೇಳಿದರೆ ಸಾಧು ಸಂತರು, ಅಗೋರಿಗಳು, ಗೋರಿಗಳು, ಸನ್ಯಾಸಿಗಳು, ಹಾಗೆ ಏಕಾಂತದಲ್ಲಿ ಇರುವಂಥ ಸಾಧು ಸಂತರು, ಸನ್ಯಾಸಿಗಳು, ಸಾತ್ವಿಕ ಜೀವನವನ್ನು ನಡೆಸ್ತಾ ಇದ್ದಂಥ ಸಾಧುಗಳು, ಅವರೆಲ್ಲರೂ ಕೂಡ ಏಕಾಂತದಿಂದ ನಾಗರಿಕತೆಯತ್ತ ಬರುವಂಥ ಸಂದರ್ಭ ಅದು ಈ ಈ ಕುಂಭಮೇಳ. ಈ ಕುಂಭಮೇಳಕ್ಕೆ ಲಕ್ಷಾಂತರ ಜನ ವಿಶ್ವದ ಮೂಲೆ ಮೂಲೆಗಳಿಂದ ಬರ್ತಾರೆ. ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುವಂಥ ಇದೇ ಕುಂಭಮೇಳ. ಈ ಕುಂಭಮೇಳದ ಆ ಒಂದು ವಿಜೃಂಭಣೆ, ಪೌರಾಣಿಕತೆ ಮತ್ತು ಧಾರ್ಮಿಕತೆ, ಈಗಿರುವಂಥ ಆಧುನಿಕತೆ, ಇದೆಲ್ಲದನ್ನು ಕೂಡ ರಿಪಬ್ಲಿಕ್ ಕನ್ನಡ ಜನರ ಮುಂದೆ ತೆರೆದಿಡುವಂಥ ಪ್ರಯತ್ನ ಮಾಡುತ್ತೆ. ಈ ಜಾಗ ಇದೆಯಲ್ಲ, ಇಲ್ಲಿಂದ ಕುಂಭಮೇಳ ಅಥವಾ ಕುಂಭದ ಆ ಮೇಳ ಇದೆಯಲ್ಲ, ಇಲ್ಲಿಂದ ಶುರುವಾಗುತ್ತೆ. ಸಾಧು ಸಂತರು ಎಲ್ಲರೂ ಕೂಡ ಒಳಗಡೆ ಅವರಿಗೆ ಟೆಂಟ್ನ ವ್ಯವಸ್ಥೆ ಮಾಡಿದ್ದಾರೆ. 4,000 ಹೆಕ್ಟೇರ್ ಜಾಗದಲ್ಲಿ ನಡೀತಾ ಇರುವಂಥ ಈ ಒಂದು ಹಿಂದೂ ಧರ್ಮದ ಮಹಾ ಕುಂಭಮೇಳ ನಿಮ್ಮೆಲ್ಲರ ಸೌಭಾಗ್ಯ. ನಮ್ಮ ಜೀವಿತ ಅವಧಿಯಲ್ಲಿ ಈ ಕುಂಭಮೇಳ ಆಗ್ತಾ ಇರೋದು. ಅದೆಲ್ಲದರ ಎಂಚಿಂಚು ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ಈ ಪ್ರಯಾಗ್ರಾಜ್ನ ಪುಣ್ಯ ಭೂಮಿಯಲ್ಲಿದ್ದು, ಪಾವಿತ್ರ್ಯ ನೆಲದಲ್ಲಿದ್ದು, ಐತಿಹಾಸಿಕ ಪೌರಾಣಿಕವಾದಂಥ ಈ ನೆಲದಲ್ಲಿದ್ದು ನಿಮ್ಮ ಮುಂದೆ ತಿಳಿಸುವಂಥ ಪ್ರಯತ್ನವನ್ನು ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ.